ಬನ್ನಿ ರೈತ ಮಿತ್ರರೇ, ಯಾರೆಲ್ಲ ತಮ್ಮನೇಲಿ ನೋಡ್ಬಿಟ್ಟು ಖುಷಿ ಖುಷಿಯಾಗಿ ಏನಪ್ಪಾ ಈ ರೀತಿಯಲ್ಲಿ ಇದೆ, ಹೀರೆಗಿಡ ತೋಟ ಇನ್ಯಾವ ರೀತಿ ಇರ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಒಳಗೆ ಎಂಟರ್ ಆಗಿದ ತಕ್ಷಣ ನಿಮ್ಗೊಂದು ಶಾಕಿಂಗ್ ಸಂಗತಿ ಕಾದಿದೆ. ಯಾಕಂತ ಹೇಳಿದ್ರೆ ಅದು ಹೋದ ವರ್ಷದ್ದು ಹಾಕಿರೋದು ಫೋಟೋ. ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಕ್ಷಮೆ ಕೇಳ್ತಾ ಇರೋದು ನಿಮ್ಮನ್ನ. ಸುಮಾರು ಜನ ನಿಮ್ ಹೀರೆಗಿಡ ಯಾವ ರೀತಿ ಇದೆ ವಿಡಿಯೋ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಯಾವಾಗೂ ಸಕ್ಸಸ್ನೇ ಹಂಚ್ಕೊಂತಾ ಇದ್ರೆ ಅದ್ರಲ್ಲಿ ಏನಿರ್ತದೆ ದೊಡ್ಡತನ. ಅದಕ್ಕೆ ಫೈಲೂರ್ನು ಹಂಚ್ಕೊಳ್ಬೇಕಲ್ಲ, ಯಾವ್ದ್ರಲ್ಲಿ ಫೈಲೂರ್ ಆಗಿದ್ದೀರಿ, ಯಾವ ರೀತಿ ಫೈಲೂರ್ ಆಗಿದ್ದೀರಿ ಅಂತ. ಅದಕ್ಕೆ ಈ ವಿಡಿಯೋ ಕೊಡೋಣ ಅಂತ ಬಂದಿರೋದು ಸ್ನೇಹಿತರೆ. ಇನ್ನ ನಮ್ಮ ತೋಟ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ, ಕಾಯಿಗಳು ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಸುಮಾರಾಗಿ ಐತೆ, ಏನೋ ಅಂತ ಹೇಳ್ಕೊಳ್ಳೋ ತರ ಬೆಳೆ ಮಾಡಕ್ಕಂತೂ ಆಗ್ಲಿಲ್ಲ. ಹಿಂದಿನ ವರ್ಷಗಳಲ್ಲೆಲ್ಲ ನೀವು ಗಮನಿಸಿರ್ಬೋದು, ಸುಮಾರು ವಿಡಿಯೋಗಳನ್ನ ಹಾಕಿರ್ತೀನಿ ಹೀರೆ ಬೆಳೆಗಳ ಬಗ್ಗೆ. ಸೊ ಇಷ್ಟು ಕಂಡಮ್ ಆಗಿ ಪ್ರಥಮ ಬಾರಿಗೆ ನಾನು ಬೆಳೆದಿರೋದು. ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಚಪ್ಪಾಳೆ ಕೊಟ್ರೆ ತುಂಬಾ ಸಂತೋಷ ಪಡ್ತೀನಿ. ಇನ್ನೊಂದು ವಿಚಾರ, ಯಾವ್ದೇ ಒಂದು ಬೆಳೆ ಮಾಡ್ಬೇಕಾದ್ರೂ ನಾವು ಯಾವಾಗೂ ಕೊಡೋ ಅಂತ ಕೇರು ಎಲ್ಲ ಕೊಟ್ಟಿನೇ ಮಾಡ್ತೀರಿ. ಯಾಕಂತ ಹೇಳಿದ್ರೆ ಸುಮ್ಮನೆ ತಮಾಷೆಗೆಲ್ಲ ಮಾಡೋಕ್ಕಾಗಲ್ಲ ಬೆಳೆಗಳು ಯಾವುದೇ ಕಂಡೀಷನ್ ಅಲ್ಲಿ ಮಾಡಿದ್ರೇನು ಅದಕ್ಕೆ ಬೇಕಾಗಿರೋ ಅಂಶಗಳನ್ನೆಲ್ಲ ಕೊಟ್ಟೆ ಮಾಡೇ ಮಾಡ್ತೀರಿ. ಬಟ್ ಆದ್ರೇನು ಕೆಲವೊಂದ್ ಸರ್ತಿ ಏನಾಗುತ್ತೆ, ವಾತಾವರಣದ ಎಫೆಕ್ಟ್ ಇಂದ ಆಗಿರ್ಬೋದು ಅಥವಾ ಇನ್ನ ಕೋಲ್ಡ್ ಇಂದ ಆಗಿರ್ಬೋದು ಅಂತ ನನ್ನ ಮನಸ್ಸು ಒಂದ್ ಕಡೆ ಎಲ್ಲೋ ದೃಢವಾಗಿ ಹೇಳ್ತಾ ಇದೆ. ಬಟ್ ಇದು ಯಾವ್ದ್ರಿಂದ ಆಗಿದೆ ಅಂತ ನೀವೇ ಹೇಳ್ಬಿಟ್ರೆ ತುಂಬಾ ಸಂತೋಷ ಪಡ್ತೀನಿ ಸ್ನೇಹಿತರೆ. ಇನ್ನ ನೆಲದಲ್ಲಿ ತಾಕತ್ತಿಲ್ಲ ಅಂತ ಹೇಳೋದಕ್ಕೆ ಹೋದ್ರೇನು ಆ ರೀತಿನೂ ಇಲ್ಲ. ಇವಾಗ ಇದ್ರ ಮುಂದಿನ ಬೆಳೆ ಆದ ಬೀನ್ಸ್ ಬೆಳೆಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಚೆನ್ನಾಗಿ ಎಲ್ಲ ಮಾಡಿದ್ದೆ. ಬಟ್ ಅಂದ್ಕೊಂಡಿದ್ ಮಟ್ಟಕ್ಕೆ ನನಗೆ ಸಕ್ಸಸ್ ಸಿಗ್ಲಿಲ್ಲ ಸ್ನೇಹಿತರೆ. ಇದೇ ನೆಲದಲ್ಲೇ ನಾನು ಈಲ್ಡ್ಗಳು ತಗೊಂತ ಇದ್ದು ಸರಿಸುಮಾರು ಒಂದು 6ರಿಂದ 10 ಟನ್ವರೆಗೂ ತಗೊಂತ ಇದ್ದೆ. ಬಟ್ ಈ ಸರ್ತಿ ಅಂತೂ ಶುದ್ಧ ಹೇಳಲೇಬೇಡಿ ಕತೆನ. ಯಾಕೆ ಹೇಳ್ತೀರಾ ಅದ್ರ ಕತೆ? ಎಷ್ಟಾಗಿರ್ಬೋದು ಹೇಳ್ರಿ ಒಂದು ಅಂದಾಜು? 1.5 ಟನ್ ಕೊಯ್ದೀನಿ ಬಾಧೆ ಬಿದ್ದು ಅಷ್ಟೇ. ಆ 1.5 ಟನ್ಕ ಹೆಂಗೋ ರೇಟ್ ಇದ್ದಿದ್ದಕ್ಕ ಒಂದು 30 ರೂಪಾಯಿ 35 ರೂಪಾಯಿ ರೇಟ್ ಇತ್ತು. ಅಪ್ಪಿ ಒಂದು 50,000 ರೂಪಾಯಿ ಏನೋ ಆಗೋಗ್ಬಿಡ್ತು. ಇದಕ್ಕೆ ಮಾಡಿರೋ ಖರ್ಚುಗಳ ಲೆಕ್ಕಾಚಾರಕ್ಕೆ ಬಂದಾಗ ಒಂದು 18ರಿಂದ 20,000 ರೂಪಾಯಿ ಖರ್ಚು ಮಾಡಿದೀನಿ. ಯಾಕಂದ್ರೆ ಇದು ಹಳೆ ಬೆಡ್ ಅಲ್ವಾ, ಇದು ಆಲ್ರೆಡಿ ಬೀನ್ಸ್ ಬೆಳೆದಿದ್ದೆ ಇದ್ರಲ್ಲೇ. ಇಲ್ಲಿ ನೋಡ್ರಿ ಬೀನ್ಸ್ ಬೆಳೆ ಏನೋ ಸಖತ್ತಾಗ ಆಗಿತ್ತು. ಇನ್ನು ಅದೇ ಖುಷಿನಾಗ ಹೀರೆಕಾಯಿ ಹಂಗೆ ಆಗ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡ್ದೆ ಹೇಳ್ರೆ, ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹಾಕ್ಬಿಟ್ಟೆ ಹೀರೆಕಾಯಿ ಗಿಡಗಳನ್ನ. ಓಹೋ ಪದೇ ತರ ಆಗೋಗ್ಬಿಡ್ತದೆ, ಕಾಯಿ ಕೊಯ್ದಿರ ಆಗೋಗ್ಬಿಡ್ತದೆ ಅಂತ. ಇಲ್ಲಿ ನೋಡಿದ್ರೆ ತೆರ್ಕೊಂಡ್ಬಿಡ್ತು, ಏನ್ ಮಾಡಕ್ಕೂ ಆಗಲ್ಲ. ಇನ್ನ ಇರೋ ಕಾಯಿಗಳೆಲ್ಲ ಹಿಂಗೈತೆ. ಒಂದು 20,000 ರೂಪಾಯಿ ಖರ್ಚು ಮಾಡಿದೆ, ಒಂದು 50,000 ರೂಪಾಯಿ ಬಂದದೆ. ಅದ್ರಾಗ ಖರ್ಚೆಲ್ಲ ತೆಗೆದ್ಬಿಟ್ಟ ಮೇಲೆ ಇನ್ನೊಂದು 30,000 ಉಳಿತದೆ. ತಿಂಗಳಕ ಒಂದ್ ಲೆಕ್ಕಾಚಾರ ನೋಡೋದಾದ್ರೆ 10,000 ರೂಪಾಯಿ ಹಂಗೆ ಉಳ್ದದೆ. ಇದೊಂದು ಅರ್ಧ ಎಕರೆ ವಿಸ್ತೀರ್ಣ. ನಾವು ಊಜಿಗಳಕ್ ನೋಡ್ರಿ ಏನೇನೆಲ್ಲ ಬಾಳಿ ಹೆಂಗ್ ಮೆತ್ಕೊಂಡದ ನೋಡ್ರಿ. ಇದ್ರದೊಂದು ದೊಡ್ಡ ಸಮಸ್ಯೆ ಆಗ್ಬಿಡದೆ ರೈತರಿಗ. ಯಾವ ಬೆಳೆನೂ ಬಿಡ್ತಾ ಇಲ್ಲ ತೀರಿಕಿ. ಇನ್ನೊಂದ್ 2 ದಿನ ಹೋದ್ರೆ ಮನುಷ್ಯನೂ ಕಚ್ಬಿಟ್ಟು ಮನುಷ್ಯನಾಗೂ ಮೊಟ್ಟೆ ಮಾಡಕ್ಬಿಡ್ತದ ಏನೋ ಗೊತ್ತಾಗ್ತಾ ಇಲ್ಲ. ನೋಡ್ರಿ ಮಾತಾಡ್ಕೊಂಡೇ ಬರ್ತಾ ಇದೀನಿ, ಏನ್ ಭಯ ಭಕ್ತಿ ಇಲ್ಲಿರ. ಇಲ್ಲಿ ಕಚ್ತಾನೆ ಐತೆ, ಅಲ್ಲಿ ಝೂಮ್ ಆಗೋದ ಇಲ್ಲ ಗೊತ್ತಾಗ್ತಾ ಇಲ್ಲ. ನನ್ ಇದು ಬ್ರೈಟ್ನೆಸ್ ಕಡಿಮೆ ಅದ. ಸೊ ಇದೊಂದು ವಿಚಾರ ಆಯ್ತು. ನೆಕ್ಸ್ಟ್ ಇನ್ನೇನು, ಯಾವಾಗೂ ಸಕ್ಸಸ್ ಆಗಿರೋ ತೋಟಗಳನ್ನ ಹಂಚ್ಕೊಳ್ತಾ ಇದೆ, ಫೈಲೂರ್ ಆಗಿರೋದನ್ನ ಹಂಚ್ಕೊಂಡ್ರೆ ತಾನೆ ನಿಮ್ಗೂ ಗೊತ್ತಾಗೋದು. ಎಲ್ಲಾ ರೈತರಿಗೂ ಎಲ್ಲಾರ್ಗೂ ಅಷ್ಟೇ. ಕೃಷಿ ಅಂತ ಬಂದಿದ ತಕ್ಷಣ ಸಕ್ಸಸ್ ಇರ್ತದೆ, ಫೈಲೂರ್ ಇರ್ತದೆ. ಅದನ್ನೆಲ್ಲ ಬದಿಗಿಟ್ಟು ಫೈಲೂರ್ನ ಲೆಕ್ಕ ಮಾಡ್ದಿರ ಮುಂದಕ್ಕೆ ನುಗ್ಗೋನೆ ಒಬ್ಬ ರೈತನೇ ಅಷ್ಟೇ. ಇನ್ನೆಲ್ಲ ಬಿಸ್ನೆಸ್ ಅಲ್ಲಿ ಫೈಲೂರ್ ಆಯ್ತಾ, ಈ ಬಿಸ್ನೆಸ್ ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡೋ ಅಂತಾರೆ. ಆದ್ರೆ ರೈತ ಮಾತ್ರ ಏನ್ ಮಾಡ್ತಾನೆ ಹೇಳಿ, ಈ ಬೆಳೆ ಫೈಲೂರ್ ಆಯ್ತಾ ಇನ್ನೊಂದು ಬೆಳೆ ಎಲ್ಲಾದ್ರೂ ನಾನು ಮಾಡೇ ಮಾಡ್ತೀನಿ ನನ್ನ ಛಲದಿಂದ ಅದೇ ವೃತ್ತಿಯಲ್ಲೇ ಮುಂದುವರಿತಾ ಇರ್ತಾನೆ. ಸೊ ಅಂತವ್ರಿಗೆ ನಮ್ಮ ಕಡೆಯಿಂದ ಒಂದು ಸಲಾಮ್ ಹೇಳೋಣ. ಸೊ ಇನ್ನು ಮಿಕ್ಕಿದ ವಿಚಾರಗಳಿಗೆ ಬಂದಾಗ ಇನ್ನೊಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಈ ಕಾಯಿಗಳು ಗಿಡಗಳಕ್ಕ ಸುಮಾರು ಸಲ ಹೇಳ್ತಾನೆ ಇರ್ತೀನಿ ನಾನು ಬೆಳಗ್ಗೆ ಬಂದಾಗೆಲ್ಲ. ನೋಡಮ್ಮ ಮಾರ್ಕೆಟ್ ಆಗ ಈ ರೀತಿ ಆಯ್ತು, ಮೊನ್ನೆ ನೋಡು ಸೊಟ್ಟಕ್ಕೈತೆ ಅಂತೆಲ್ಲ ಬೈತಾ ಇರ್ತಾರೆ. ದಯವಿಟ್ಟು ಒಂದ್ ಸ್ವಲ್ಪ ಗಮನ ಕೊಡು ಇದ್ರ ಬಗ್ಗೆ. ಸ್ಟ್ರೈಟ್ ಆಗಿ ಬಾ ಅಂತ ಸುಮಾರು ಸಲ ಹೇಳ್ದೆ. ಆಮೇಲೆ ಗೊಬ್ಬರ ಬಿಡೋ ಬರ್ತೀನಿ ಅಂತ ಹೇಳ್ತು, ಗೊಬ್ಬರನೂ ಬಿಡ್ತಾ ಇದ್ದೀನಿ. ಆದ್ರೇನು ಬರ್ತಾ ಇಲ್ಲ, ಏನ್ ಮಾಡೋದ? ಆ ಸೊಟ್ಟಕ್ಕಿರೋ ಕಾಯಿ ಎತ್ಕೊಂಡು ಹೋದ್ರೆ ಇದೇನು ಹಿಂಗೈತೆ ಅಂತಾರೆ. ಅವ್ರೇನ್ ಸಾರುಗಳಕ ಕೊಯ್ದು ಹಾಕ್ತಾರ ಇಲ್ಲ ಹಂಗಂಗೆ ಉದ್ದುದ್ದಕ್ಕೆ ಏನಾದ್ರು ಬಿಟ್ಬಿಡ್ತಾರ ಗೊತ್ತಾಗ್ತಾ ಇಲ್ಲ. ಲೆಂತ್ ಆಗಿ ನೋಡ್ರಿ ಈ ತರ ಎಲ್ಲ ಇರ್ತದೆ ಸೊಟ್ಟೆ ಪಟ್ಟಿಗಳು ಎಲ್ಲ. ಎಳೆ ಕಾಯಿ ಇದು, ಆದ್ರೇನು ಇದನ್ನ ಯಾರು ಮುಟ್ಟೋದು ಕೂಡ ಇಲ್ಲ. ಸಾರುಗಳು ಕಟ್ ಮಾಡ್ತಾನೆ ಹಾಕ್ತಾರೆ. ಸೊ ಇಂಥವುಗಳನ್ನ ತಗೊಂಡ್ರೆ ರೈತರಿಗೆ ಹೆಲ್ಪ್ ಮಾಡ್ದಂಗೆ ಆಗಲ್ಲ. ಜನಗಳ್ಕ ಬೇಡ, ಸ್ಟ್ರೈಟ್ ಆಗೇ ಇರಬೇಕು, ನೀಟಾಗೇ ಇರಬೇಕು. ಅವಾಗೆ ಅದಕ್ಕೊಂದು ಮರ್ಯಾದೆ. ಇಲ್ಲಾಂದ್ರೆ ಅದನ್ನ ಮೂಸೋದು ಕೂಡ ಇಲ್ಲ. ಇನ್ನ ಈ ಊಜುಗಳ ಸಹವಾಸಕ್ಕೆ ಬಂದ್ರೆ ನೋಡ್ರೆ, ಇಲ್ಲಿ ಹಾಕ್ಬಿಟ್ಟು ಡಾಟ್ ಹಾಕ್ಬಿಟ್ಟು ಹೋಗ್ಬಿಡ್ತವೆ. ಆ ಡಾಟ್ ಹಾಕ್ಬಿಟ್ಮೇಲೆ ಅದ್ರ ಕತೆ ಮುಗೀತು ಅಂತ ಅರ್ಥ. ಈ ಕಾಯಿನೂ ಅಷ್ಟೇ, ಯಾರು ಮುಟ್ಟೋದಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಏನಾದ್ರು ಕೊಳ್ತಂಗ ಆಗಿರ್ತದೆ, ಬಟ್ ಅದನ್ನು ಮುಟ್ಟೋದಿಲ್ಲ. ಸೊ ಏನ್ ಮಾಡೋದು ರೈತರು? ಈ ಊಜಿಗಳ ಸಮಸ್ಯೆ, ಲೇಬರ್ ಸಮಸ್ಯೆ, ಕಳೆಗಳ ಸಮಸ್ಯೆ, ಇವುಗಳನ್ನೆಲ್ಲ ಇದ್ ಮಾಡ್ಕೊಂಡ್ರೆ ರೇಟ್ಗಳ ಸಮಸ್ಯೆ. ಇದನ್ನೆಲ್ಲ ಮೀರಿ ಮಾರ್ಕೆಟ್ಕ ಹೋಗೋ ಪಟ್ಕ ಅದೇನೋ ಹೇಳ್ತಾರಲ್ಲ, ಅಷ್ಟು ಕಷ್ಟಪಟ್ಟು ಮಾಡಿದ್ರೇನು ರೈತನಕ ಬೆಲೆ ನಾವು ಸಿಗ್ತಾ ಇಲ್ಲ. ಹಣೆ ಬರ ಇದ್ದಂಗೆ ಆಗ್ಲಿ ಬಿಡ್ರಿ, ಮಾಡ್ತಾ ಇರೋಣ. ಆಗೋಷ್ಟು ದಿನ ಮಾಡೋದು.
ಆಗಿದ್ಮೇಲೆ ಏನೋ ಒಂಥರ ಯೋಚನೆ ಮಾಡೋಣ. ಇನ್ನೊಂದು ನೋಡ್ರೆ ಪೇಪರ್ ಬೆಡ್ ಒಂದ್ಸಲಿ ಮಾಡಿದ್ರೆ 3 ವರ್ಷ ಬಂಗಾರ ಹಂಗೆ ಇಟ್ಕೊಂತ ಇದ್ನಾ. ಮೊನ್ನೆ ಬಂದ್ಬಿಟ್ಟು ನೋಡಿ ಫುಟ್ ಪ್ರಿಂಟ್ಸ್ ಹೆಂಗೆ ಬಿದ್ದಿದೆ, ಯಾವ ಇದ್ರದ್ದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ನಾನು ಮುಂದೆ ಕೇಳೋಷ್ಟರಲ್ಲಿ ನೀವೇ ಕಾಮೆಂಟ್ ಮಾಡ್ಬಿಡ್ರಿ. ಮೊನ್ನೆ ಏನಾಗ ಗೊತ್ತಾ, ಬಂದು ಎಲ್ಲ ಓಡಾಡ್ಬಿಟ್ಟವೆ. ನಾನು ಯಾವುದೋ ಇದು ನಮ್ಮ ತೋಟಕ್ಕೆ ನಾಯಿಗಳಿಗೆ ಈಗಲೇನೋ ಬಂದವೆ ಅಂತ ನಾನು ಅನ್ಕೊಂಡಿದ್ರೆ, ಬಂದು ನೋಡಿದ್ರೆ ಹಂದಿಗಳು ಎಲ್ಲ ಗೂರಾಡ್ಬಿಟ್ಟು ಪೇಪರ್ನೆಲ್ಲ ಸಿಗ್ಲಿಬಿಟ್ಟು ಹೋಗ್ಬಿಟ್ಟವೆ. ಇದ್ರಾಗ ಬೆಡ್ಡಾಗ ಅದೇನು ಸಿಕ್ತೋ ಅದೇನೋ ಅದಕ್ಕೆ ಗೊತ್ತಿಲ್ಲ, ಪಾಪ ಎಲ್ಲ ಬಂದು ಗೂರಾಡ್ಬಿಟ್ಟವೆ. ನಾನು ಅಂದ್ಕೊಂಡೆ ಹೋದ್ರೆ ಹೋಗ್ಲಿ ಬಿಡು, ಇವಾಗ ಅದು ಒಂಥರ ದೇವ್ರ ಥರ ಅದಾನೆ, ಏನೋ ನನ್ಕ ಹೊರಗಿರೋ ಕೊಡಕ್ಕೆ ಬಂದವೇನೋ ಅನ್ಕೊಂಡೆ. ಬಟ್ ನೋಡ್ರಿ ಈ ಥರ ಮಾಡಿಬಿಟ್ಟು ಹೋಗವೆ. ಇದ್ರೆ ಇರಲಿ ಪರವಾಗಿಲ್ಲ, ಇದೆಲ್ಲ ಸರ್ವೇ ಸಾಮಾನ್ಯ ರೈತರಿಗೆ. ಪ್ರಾಣಿಗಳದ್ದು ನಾಯಿಗಳು ಬಂದು ಪೇಪರ್ನ ತುಳಿತವೆ, ಅದ್ರ ಜೊತೆಗೆ ಇವಾಗ ಹಂದಿಗಳ್ಗೆ ಆ ಫಾರೆಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ 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 ಏನಾಗ್ತವೆ, ಅವುಗಳಿಗೂ ಊಟಗಳು ಸಿಕ್ಕಿದ್ರೆ ಎಲ್ಲ ಊರ್ ಮ್ಯಾಗ ಬಂದ್ಬಿಟ್ಟವೆ. ಊರ್ ಮ್ಯಾಗ ಅಂದ್ರೆ ಇನ್ನ ನಮ್ಮ ಟೌನ್ ಒಳಗೆ ಬಂದಿಲ್ಲ, ಸದ್ಯ ಅಕ್ಕಪಕ್ಕ ತೋಟಗಳಲ್ಲಿ ಬಂದು ಅಡ್ಡಾಡ್ಕೊಂಡವೆ. ನೋಡ್ಕೊಳ್ಳೋಣ. ಇನ್ನ ಈ ಗಿಡ ಇವಾಗ ಇನ್ನೊಂದು ಕೊಯ್ಲು ಅಥವಾ 2 ಕೊಯ್ಲು ಇಟ್ಕೊಂಡು ಕೊಯ್ದಾಕ್ಬಿಟ್ಟು ಏನಾದ್ರು ಬೇರೆ ಬೆಳೆ ಮಾಡ್ಬೇಕು ಅಂತಿದ್ದೀನಿ. ಬೇರೆ ಬೆಳೆ ಮಾಡೋದಕ್ಕೆ ಇವಾಗ ಆಲ್ರೆಡಿ ಗೊಬ್ಬರನೂ ಎಲ್ಲ ಸಗಣಿ ಗೊಬ್ಬರ ಹೊಡ್ಸಿದ್ದೀನಿ. ಇದು ಪದೇ ಪದೇ ಉಳುಮೆ ಮಾಡೋದಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಚಪ್ರ ಇರೋ ಕಾರಣಕ್ಕೆ ಇದೆಲ್ಲ ಬಂದು ಹಳೆ ಕಾಲದಲ್ಲಿ ಮಾಡಿರೋದು, ಹೈಟ್ ಕಡಿಮೆ ಮಾಡ್ಬಿಟ್ಟವ್ರೆ. ಆ ಟ್ಯಾಕ್ಟ್ರಿಗಳು ಅವ್ರನ್ನ ಕಡಿದ್ರೆ ಸಲ ಹೊಡೆದು ಅವ್ರಕ ಬರೋದೇ ಇಲ್ಲ ಅಂತಾರೆ. ಹೋಗೋಣ ಅದ್ರಾಗ ಬಗ್ಕೊಂಡು ಹೊಡೆಯೋಕ್ಕಾಗಲ್ಲ ಅಂತಾರೆ. ಆ ಚಿಕ್ಕ ಟ್ಯಾಕ್ಟ್ರಿಗಳು ಅವ್ರನ್ನ ಕರೆದ್ರೇನೋ ಅಷ್ಟೇ, ಅವರು ಬರೋದಕ್ಕೆ ಹಿಂದೇಟ್ ಹೊಡಿತಾರೆ. ಏನು ಮಾಡೋದು, ಹಿಂಗಿರೋ ಪರಿಸ್ಥಿತಿನಾಗ. ಅದಕ್ಕೆ ಈ ವರ್ಷ ಈ ಚಪ್ರನೆಲ್ಲ ತೆಗೆದ್ಬಿಡೋಣ, ತೆಗೆದ್ಬಿಟ್ಟು ಏನಾದರೂ ಬೇರೆ ಥರ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಹಾಕಿ ಇನ್ನೇನು 20 ವರ್ಷ 25 ವರ್ಷ ಆಗೋಗ್ಬಿಡೋದ. ನೆಲ ಉಳುಮೆಗಳು ಸರಿಯಾಗಿ ಕಾಣ್ದಿರ ಒಂಥರ ತಿರುವಿ ಸ್ವಲ್ಪ ಮೇಲ್ಮೇಲೆ ತಿರುವಿ ನೆಲದಲ್ಲಿ ಮಣ್ಣು ಮಿಕ್ಸ್ ಆಗ್ದಿರ ಬೆಳೆಗಳು ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಆಗ್ತೈತೆ. ಅದಕ್ಕೆ ಈ ಸರ್ತಿ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಬಿದ್ದಿದ ತಕ್ಷಣ ಎಲ್ಲ ಲೂಸ್ ಮಾಡಿಬಿಟ್ಟು ಈ ಕಲ್ಲುಗಳನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಡೀಪಾಗಿ ಉಳುಮೆ ಮಾಡಿಸಿ ಅದಾದ್ಮೇಲೆ ಬೆಳೆ ಮಾಡಬೇಕು. ಇವಾಗ ಸದ್ಯಕ್ಕೆ ಬೇಸಿಗೆದಲ್ಲಿ ಒಂದು ಬೆಳೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಈಗ ನೋಡ್ರಿ ಗೊಬ್ಬರಗಳು ಒಂದೊಂದು ಪೀಸ್ಕ ಒಂದೊಂದು ಟ್ಯಾಕ್ಟ್ರಿ ಅಷ್ಟು ಸಿಕ್ಬಿಟ್ಟಿದ್ದೀನಿ ಆಲ್ರೆಡಿ ಗೊಬ್ಬರಗಳು. ಈ ಗೊಬ್ಬರನ ಎತ್ತಿ ಕ್ಲೀನಾಗಿ ಪುಡಿ ಮಾಡಿ ಬೆಡ್ಗಳು ಕಟ್ಬಿಟ್ಟು ಚೆನ್ನಾಗಿ ಕುಮ್ಮಾಕ್ಬಿಟ್ಟು ಏನಾದರೂ ಚೆನ್ನಾಗಿರೋ ಬೆಳೆ ಹಾಕೊಬೇಕು. ನಿಮ್ಮ ಕಡೆಯಿಂದ ನನಗೆ ಸಜೆಷನ್ ಕೊಡೋದಾದ್ರೆ ಯಾವ ಬೆಳೆ ಮಾಡಲಿ ಸಮ್ಮರಲ್ಲಿ ಅಂತ ಹೇಳ್ರಿ. ಇನ್ನು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಆಗುತ್ತೆ ಒಂದು 15-20 ದಿನ. ಅಷ್ಟರಲ್ಲಿ ನಾನು ಪ್ರಿಪೇರ್ ಆಗಬೇಕಲ್ಲ. ನೀವು ಸ್ವಲ್ಪ ಕಾಮೆಂಟ್ ಮಾಡಿರಿ, ಚೆನ್ನಾಗಿರೋ ಬೆಳೆ ಯಾವ್ದಾದ್ರು ಯಾವ್ದು ಹಾಕಿದ್ರೆ ರೇಟ್ ಸಿಗ್ಬೋದು ಏನು ಅಂತ. ನಮ್ಮನ್ನ ಕೇಳ್ತಾನೆ ಇರ್ತೀರಲ್ಲ, ನಾವು ನಿಮ್ಮನ್ನ ಕೇಳ್ತೀರಿ. ನೀವು ನಮಗೆ ಸಲಹೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಜಾಸ್ತಿ ಕೊಯ್ದಿದ್ರೆ ಬೇಜಾರು ಮಾಡ್ಕೊಂಬೇಡ್ರಿ. ಯಾಕಪ್ಪ ಅಂತ ಹೇಳಿದ್ರೆ ರೈತರ ನೋವುಗಳು ತೋಡ್ಕೊಳ್ಳೋಕ್ಕೆ ನೀವು ತಾನೇ. ನಮಗೆ ಫ್ರೆಂಡ್ ಸರ್ಕಲಲ್ಲೆಲ್ಲ ಕಾರ್ಪೊರೇಟು ಅವರು ಇವರು ಇರ್ತಾರೆ. ಅವ್ರ ಹತ್ರ ಹೋಗಿ ನಂದು ಹಿಂಗಾಗೈತೆ ಅಂದ್ರೆ ಅವ್ರಿಗೆ ಏನು ಅರ್ಥ ಆಗ್ತದೆ ಪಾಪ. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನೀವಾದರೂ ಸ್ವಲ್ಪ ಸಲಹೆ ಸೂಚನೆಗಳು ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ನಾವು ವಿಡಿಯೋ ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.